ಪೇನ್ ಈಸ್ ಟೆಂಪರರಿ, ಪ್ರೈಡ್ ಈಸ್ ಫಾರ್ ಎವರ್. ಆರಂಭಿಕ ಹಂತದಲ್ಲಿ ಎದುರಾಗುವ ನೋವುಗಳಿಗೆ ಪ್ರಯತ್ನವನ್ನು ನಿಲ್ಲಿಸಬೇಡಿ. ಯಾಕಂದ್ರೆ ಸಾಧನೆಯಿಂದ ಸಿಗುವ ಹೆಮ್ಮೆಯ ಕ್ಷಣ ಇದೆಯಲ್ಲ, ಅದು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಈ ಮಾತಿಗೆ ಅಕ್ಷರಶಃ ಜೀವ ತುಂಬಿದ ಒಬ್ಬ ಸಾಧಕಿಯನ್ನ ನಿಮಗೆ ನಾವು ಪರಿಚಯಿಸ್ತೀವಿ. ಇವರ ಸಾಧನೆಯ ಬಗ್ಗೆ ನೀವು ಕೇಳಿದ್ರೆ, ಭಾರತದಲ್ಲಿ ಸ್ತನ ಕ್ಯಾನ್ಸರ್ ಅನ್ನೋದು 1.5 ಲಕ್ಷ ಮಹಿಳೆಯರನ್ನ ಕಾಡುತ್ತೆ. ಅವರ ಜೀವಕ್ಕೆ ಎರವಾಗಬಲ್ಲ ಕಾಯಿಲೆ. ಇದಕ್ಕೆ ಔಷಧಿ 1 ಇಂಜೆಕ್ಷನ್ 2 ಲಕ್ಷ ರೂಪಾಯಿ ಬೆಲೆಯದ್ದಿತ್ತು. ಅದನ್ನ ಬರೀ 20,000ಕ್ಕೆ ಜನರಿಗೆ ಸಿಗೋ ಹಾಗೆ ಮಾಡಿದ ಸಾಧಕಿ ಈಕೆ. ಭಾರತದ ಫಸ್ಟ್ ಲೇಡಿ ಆಫ್ ಬಯೋಟೆಕ್ ಅಂತ ಇವರನ್ನು ಕರೀತಾರೆ. ಒನ್ ಆಫ್ ದ ರಿಚೆಸ್ಟ್ ವುಮೆನ್ ಇನ್ ಇಂಡಿಯಾ, ಏಷ್ಯಾಸ್ ಲಾರ್ಜೆಸ್ಟ್ ಇನ್ಸುಲಿನ್ ಪ್ರೊಡ್ಯೂಸರ್. ಸಕ್ಕರೆ ಕಾಯಿಲೆಯಿಂದ ಅನೇಕರು ನಮ್ಮ ಜೀವಕ್ಕೆ ಏನಾಗುತ್ತೋ ಅನ್ನೋ ಭಯದಲ್ಲಿರ್ತಾರಲ್ವಾ, ಅಂಥವರಿಗೆ ಕಡಿಮೆ ಕಾಸಲ್ಲಿ ಇನ್ಸುಲಿನ್ ಜೀವರಕ್ಷಕ ಔಷಧಿಯನ್ನು ತಲುಪಿಸಬೇಕು ಅಂತ ಪಣ ತೊಟ್ಟಾಕೆ. ಆಕ್ಸಿಡೆಂಟಲ್ ಆಂಟ್ರಪ್ರನರ್ ಅಂತ ಅವರನ್ನ ಅವರೇ ಕರೆದುಕೊಳ್ತಾರೆ. ಇವರು ತಯಾರಿಸಿದ ಕಡಿಮೆ ದರದ ಇನ್ಸುಲಿನ್ ಅನ್ನ 40ಕ್ಕೂ ಹೆಚ್ಚು ರಾಷ್ಟ್ರಗಳು ಅನುಮೋದಿಸಿವೆ. ಜೊತೆಗೆ 120 ದೇಶಗಳಲ್ಲಿ ಇವರ ಪ್ರಾಡಕ್ಟ್ಗಳನ್ನು ಬಳಸ್ತಾ ಇದ್ದಾರೆ. 13,500 ಜನ ಕೆಲಸಗಾರರಿಗೆ ನೌಕರಿಯನ್ನು ಕೊಟ್ಟಿರುವ ಬೆಂಗಳೂರಿನಲ್ಲಿ ಆಡಿ ಬೆಳೆದ ಈ ಸಾಧಕಿ ಕಿರಣ್ ಮಾಜುಮ್ದಾರ್ ಶಾ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಇವತ್ತು ಬಯೋಕಾನ್ ಕಂಪನಿಯ ಸಾಧನೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬಾಡಿಗೆ ಮನೆಯೊಂದರ ಗರಾಜ್ನಲ್ಲಿ ಬರೀ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ನಿಂದ ಆರಂಭಗೊಂಡ ಬಯೋಕಾನ್ ಇವತ್ತು ಹಲವು ಸಾವಿರ ಕೋಟಿಗಳ ಮೌಲ್ಯದ ಸಾಮ್ರಾಜ್ಯವಾಗಿ ಬೆಳೆದುಕೊಂಡಿದೆ. ಈ ಸಾಮ್ರಾಜ್ಯದ ಸ್ಥಾಪಕರು ಕಿರಣ್ ಮಾಜುಮ್ದಾರ್ ಶಾ. ಇವರು ಪುಣೆಯಲ್ಲಿ ಜನ್ಮಿಸಿದರು, ಆದರೆ ಬೆಂಗಳೂರಿನಲ್ಲೇ ಆಡಿ ಬೆಳೆದವರು. ಬಿಷಪ್ಸ್ ಕಾಟನ್ ಹೈಸ್ಕೂಲ್ನಲ್ಲಿ ಅವರ ಎಜುಕೇಶನ್ ಅನ್ನು ಆರಂಭಿಸಿದ ಇವರು ಮೌಂಟ್ ಕಾರ್ಮೆಲ್ ಕಾಲೇಜ್ನಲ್ಲಿ ಹೈಯರ್ ಎಜುಕೇಶನ್ ಅನ್ನು ಮಾಡಿದರು. ಕಿರಣ್ ಅವರ ತಂದೆ ಯುನೈಟೆಡ್ ಬ್ರೀವರೀಸ್ನಲ್ಲಿ ಬ್ರೀವ್ ಮಾಸ್ಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಹೀಗಾಗಿ ಆ ಬಗೆಗಿನ ಜ್ಞಾನ ಕಿರಣ್ ಅವರಿಗೆ ಹೆಚ್ಚೇನೆ ಇತ್ತು. ಅವರ ಕನಸು ಸಹ ಅದರ ಬಗ್ಗೆನೇ ಯೋಚಿಸ್ತಾ ಇತ್ತು. ಝುವಾಲಜಿ ಬಗ್ಗೆ ಕಲಿತಾ ವೈದ್ಯೆ ಆಗಬೇಕು ಅನ್ನೋ ಕನಸನ್ನ ಕಂಡಿದ್ದಾಕೆ ಆ ಬಳಿಕ ತಂದೆಯ ಅಪೇಕ್ಷೆ ಮೇರೆಗೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಯೂನಿವರ್ಸಿಟಿಯಲ್ಲಿ ಬ್ರೂವಿಂಗ್ ಅಂಡ್ ಮಾಲ್ಟಿಂಗ್ ನ ಬಗ್ಗೆ ಕೋರ್ಸಿಗೆ ಸೇರಿಕೊಳ್ತಾರೆ. ಆಶ್ಚರ್ಯ ಅಂದ್ರೆ, ಈ ಕೋರ್ಸಿಗೆ ಎನ್ರೋಲ್ ಆದವರ ಪೈಕಿ ಕಿರಣ್ ಮಾಜುಮ್ದಾರ್ ಶಾ ಏಕೈಕ ಮಹಿಳೆ. ಇನ್ನು ಮಿಕ್ಕವರೆಲ್ಲ ಪುರುಷರೇನೆ. ಹೇಗಪ್ಪ ಇದು ಅಂತ ಧೃತಿಗೆಡಲಿಲ್ಲ. ಇಲ್ಲ, ನಾನು ಇದರಲ್ಲಿ ಏನೋ ಮಾಡಬೇಕು ಅಂತಿದ್ದೀನಿ ಅಂತ ಮುಂದುವರೆದು ಆ ತರಗತಿಗೆ ಟಾಪರ್ ಆಗಿ ಹೊರಹೊಮ್ಮಿದ್ದು ಕಿರಣ್ ಮಾಜುಮ್ದಾರ್ ಶಾ. ಇಷ್ಟೆಲ್ಲ ಸಾಧನೆ ಆದ್ರೂ ಮಾಲ್ಟಿಂಗ್ ಅಂಡ್ ಬ್ರೂವಿಂಗ್ ಫೀಲ್ಡ್ ನಲ್ಲಿ ಅವರಿಗೆ ಉತ್ತಮ ಅವಕಾಶ ಸಿಗಲಿಲ್ಲ. ಹೆಣ್ಣು ಅನ್ನೋ ಕಾರಣಕ್ಕಾಗಿ ನೌಕರಿಯನ್ನ ನಿರಾಕರಿಸಿ ಬಿಟ್ರಲ್ಲ ಅಂತ ಧೃತಿಗೆಡಲಿಲ್ಲ. ಅವರಿಗೆ ಸಾಧಿಸುವ ಕಿಚ್ಚಿತ್ತು. ಇವರಿಗೆ ನಾನೇನು ಅಂತ ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡಿದವರೇ ಅವಕಾಶಗಳನ್ನು ಹುಡುಕುತ್ತಾ ವಿದೇಶದ ನೌಕರಿ ಹಿಡಿದ್ರು. ಕಿರಣ್ ಮಾಜುಮ್ದಾರ್ ಶಾ ಅವರನ್ನ ಆಕ್ಸಿಡೆಂಟಲ್ ಆಂಟ್ರಪ್ರನರ್ ಅಂತ ಏನಕ್ಕೆ ಕರೆದುಕೊಳ್ತಾರೆ ಗೊತ್ತಾ? ಅವರಿಗೆ ಆಂಟ್ರಪ್ರನರ್ ಆಗಬೇಕು ಅನ್ನೋ ಆಸೆ ಇತ್ತು ನಿಜ, ಆದರೆ ಅವರು ಅದರ ತಯಾರಿಯನ್ನ ಅಷ್ಟರ ಮಟ್ಟಿಗೆ ಸ್ಟ್ರೀಮ್ ಲೈನ್ ಇನ್ನೂ ಮಾಡುವಂತಹ ಹಂತದಲ್ಲಿದ್ರು. ಆದರೆ ಐರ್ಲೆಂಡ್ನಲ್ಲಿ ಕೆಲಸ ಮಾಡುವ ಸಂದರ್ಭ ಬಯೋಕಾನ್ ಅನ್ನೋ ಕಂಪನಿಯನ್ನ ಸ್ಥಾಪಿಸಿದ್ದ ಲೆಸ್ಲಿ ಅನ್ನೋ ಆಂಟ್ರಪ್ರನರ್ ಅನ್ನ ಇವರು ಭೇಟಿ ಮಾಡಿದ್ರು. ಆಗ ಲೆಸ್ಲಿ ಅವರು ಭಾರತದಲ್ಲಿ ಬಯೋಕಾನ್ನ ಬ್ರಾಂಚ್ ಅನ್ನ ತೆರೆಯಬೇಕು ಅನ್ನೋ ಕಾರಣಕ್ಕಾಗಿ ಪಾರ್ಟ್ನರ್ಗಾಗಿ ಹುಡುಕಾಡ್ತಾ ಇದ್ರು. ಅಂಥ ಸಂದರ್ಭ ಕಿರಣ್ ಮಾಜುಮ್ದಾರ್ ಶಾ ಅವರಿಗೆ ಈ ಅವಕಾಶ ಒದಗಿ ಬಂತು. ಆಗ ವಿದೇಶಿ ಕಂಪನಿಗಳು ಭಾರತದಲ್ಲಿ ಸಂಸ್ಥೆಯನ್ನ ಸ್ಥಾಪಿಸಿದ್ರೆ ಓನರ್ಶಿಪ್ ಕಂಪ್ಲೀಟ್ ಆಗಿ ಸಿಗ್ತಿರ್ಲಿಲ್ಲ. ಬರೀ 30% ಓನರ್ಶಿಪ್ ಅಷ್ಟೇ ಫಾರಿನ್ ಸಿಟಿಸನ್ ಇರ್ತಿತ್ತು. ಭಾರತದ ಮೂಲದವರಿಗೆ ಮಾತ್ರ ಕಡ್ಡಾಯವಾಗಿ ಆ 70% ಓನರ್ಶಿಪ್ ಸಲ್ಲುತ್ತೆ ಅನ್ನೋ ನಿಯಮಗಳಿದ್ವು. ಆ ಕಾರಣಕ್ಕೆ ಲೆಸ್ಲಿ ಅವರಿಗೆ ಕಿರಣ್ ಅವರು ಸೂಕ್ತ ಅಂತ ಅನಿಸಿದ್ರು. ಆಕ್ಸಿಡೆಂಟಲಿ ಹೀಗೆ ಲೆಸ್ಲಿ ಅವರನ್ನ ಭೇಟಿಯಾದ ಕಿರಣ್, ಫೈನ್, ನಾನೀ ಅವಕಾಶವನ್ನ ಒಪ್ಪಿಕೊಳ್ತೀನಿ ಅಂತ ಭಾರತಕ್ಕೆ ಬಂದವರೇ ಬಯೋಕಾನ್ ಅನ್ನ ಕಟ್ಟಿ ಬೆಳೆಸುವ ಮಹತ್ವಾಕಾಂಕ್ಷೆಯ ಹೆಜ್ಜೆಗಳನ್ನ ದೃಢವಾಗಿ ಇಡ್ತಾ ಮುಂದೆ ಸಾಗಿದ್ರು. ಹೀಗೆ ಬರೀ 10,000 ರೂಪಾಯಿ ಹೂಡಿಕೆಯಲ್ಲಿ ಬಾಡಿಗೆ ಕಟ್ಟಡವೊಂದರ ಗರಾಜ್ನಲ್ಲಿ ಆರಂಭವಾದ ಭಾರತದಲ್ಲಿನ ಬಯೋಕಾನ್ ಹೆಮ್ಮರವಾಗಿ ಈಗ ಬೆಳೆದುಕೊಂಡಿದೆ. ನಿಮಗೆ ಗೊತ್ತಾ, ಈ ಕಂಪನಿಯ ಮೊದಲ ಎಂಪ್ಲಾಯಿ ರಿಟೈರ್ಡ್ ಗ್ಯಾರೇಜ್ ಮೆಕ್ಯಾನಿಕ್ ಆಗಿದ್ರು. ಬರೀ 3 ಕೆಲಸಗಾರರೊಂದಿಗೆ 1 ವರ್ಷ ಕಂಪನಿಯನ್ನ ನಡೆಸಿಕೊಂಡು ಬಂದ ಕಿರಣ್ ಮಾಜುಮ್ದಾರ್ ಶಾ ಅವರಿಗೆ ಮೊದಲ ಬ್ರೇಕ್ ಸಿಕ್ಕಿದ್ದು ಎನ್ಸೈಮ್ಸ್ ಅನ್ನ ತಯಾರಿಸಿ ಅಮೆರಿಕ ಹಾಗೂ ಯುರೋಪ್ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿದ ಸಂದರ್ಭ. ಆಗ ಅವರಿಗೆ ಉತ್ತಮ ಲಾಭ ಸಿಕ್ತು. ಆ ಹಣದಲ್ಲಿ
20 ಎಕರೆ ಜಮೀನನ್ನ ಬೆಂಗಳೂರಿನಲ್ಲಿ ಕೊಂಡ್ಕೊಂಡು ಬಯೋಕಾನ್ ಅನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯುವ ಮಹತ್ವಾಕಾಂಕ್ಷಿ ಕನಸನ್ನ ಕಂಡ್ರು. ಇದನ್ನ ಗಮನಿಸಿದ ಅನೇಕರು ಇದು ರಾಂಗ್ ಮೂವ್, ಕಷ್ಟಕ್ಕೆ ಸಿಕ್ಕಾಕೊಳ್ತಾಳೆ ಅಂತ ಆಕೆಯನ್ನ ಅನುಮಾನಿಸಿದ್ದಿದೆ. ಆದ್ರೆ ಕಿರಣ್ ಮಾಜುಮ್ದಾರ್ ಶಾ ಜಗ್ಗುವ ಮಹಿಳೆ ಆಗಿರಲಿಲ್ಲ. ಯಾವುದೇ ಕಾರಣಕ್ಕೂ ತಾನಂದುಕೊಂಡಿದ್ದನ್ನ ಪಡೆದೇ ತೀರ್ತೀನಿ ಎಂಬ ಛಲ ಆಕೆಗಿತ್ತು. ಹೀಗೆ ಮುಂದುವರಿದ ಕಿರಣ್ ಮಾಜುಮ್ದಾರ್ ಶಾ ಅನೇಕ ಮೊದಲುಗಳಿಗೆ ನಾಂದಿ ಹಾಡ್ತಾ ಮುಂದುವರೆದ್ರು. 1994ರಲ್ಲಿ ಸಿನ್ಜಿನ್ ಅನ್ನೋ ಇನ್ನೊಂದು ಕಂಪನಿಯನ್ನ, ಅಂದ್ರೆ ಬಯೋಕಾನ್ನ ಒಂದು ಸಬ್ಸಿಡರಿ ಕಂಪನಿಯನ್ನ ಓಪನ್ ಮಾಡಿದ್ರು. ಇದರ ಮೂಲ ಉದ್ದೇಶ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾತ್ರ. 2000 ಇಸವಿಯಲ್ಲಿ ಕ್ಲಿನಿಜಿನ್ ಅನ್ನೋ ಇನ್ನೊಂದು ಸಬ್ಸಿಡರಿ ಕಂಪನಿಯನ್ನ ಓಪನ್ ಮಾಡಿದ್ರು. ಕ್ಲಿನಿಜಿನ್ ಕ್ಲಿನಿಕಲ್ ರಿಸರ್ಚ್ ಅನ್ನು ನೋಡ್ಕೊಳ್ಳುತ್ತೆ, R&D ಕೆಲಸವನ್ನ ಸಿನ್ಜಿನ್ ನೋಡ್ಕೊಳ್ಳುತ್ತೆ ಅಂತ ಪ್ರತ್ಯೇಕಪಡಿಸಿದ್ರು. ಈ ಎರಡು ಸಬ್ಸಿಡರಿ ಕಂಪನಿಗಳ ಒಟ್ಟಾರೆ ಮೌಲ್ಯ 2015ರ ಹೊತ್ತಿಗೆ ನಾವು ಗಮನಿಸಿದ್ರೆ 14,700 ಕೋಟಿ. ಹೀಗೆ ಅನೇಕ ಆವಿಷ್ಕಾರಗಳಿಗೆ ನಾಂದಿ ಹಾಡಿದ ಬಯೋಕಾನ್ನ ಉದ್ದೇಶ ಏನು ಅಂತಂದ್ರೆ, ಅನೇಕ ರಿಸರ್ಚ್ ಅನ್ನು ಆನ್ಕಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಮಾಡ್ತಿದ್ದಾರೆ. ಡಯಾಬಿಟೀಸ್ ವಿಚಾರವಾಗಿ ಅವರು ಅನೇಕ ಸ್ಟಡೀಸ್ಗಳನ್ನು ಮಾಡ್ತಿದ್ದಾರೆ. 100-200ಕ್ಕೂ ಹೆಚ್ಚು ಪೇಟೆಂಟ್ಗಳನ್ನು ಹೊಂದಿದ್ದಾರೆ. ಇದೆಲ್ಲವೂ ಸರಿ. ಅವರ ಉದ್ದೇಶ ಏನು ಗೊತ್ತಾ? ಹೆಚ್ಚು ಲಾಭ ಮಾಡೋದು ಅಂತಲ್ಲ. ಭಾರತ ಇಡೀ ವಿಶ್ವದ ಡಯಾಬಿಟಿಸ್ ಕ್ಯಾಪಿಟಲ್ ಆಗ್ತಾ ಇದೆ. ಯೋಚನೆ ಮಾಡಿ, ಅಮೆರಿಕಾದಲ್ಲೇ ಕಷ್ಟ ಅಂತಂದ್ರೆ ಭಾರತದ ಡೆಮೋಗ್ರಾಫಿಕ್ಸ್ಗೆ ನಾವು ಈ ಅಂಶವನ್ನ ಗಮನಿಸಿ ನೋಡಿದ್ರೆ ಎಷ್ಟು ಕಷ್ಟ ಪಡ್ತಿರಬಹುದು. ಈ ಔಷಧಿಯನ್ನ, ಜೀವರಕ್ಷಕ ಔಷಧಿಯನ್ನ ಕೊಂಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಗ್ತಿರಬಹುದು. ಆ ಕಾರಣಕ್ಕೇನೆ ಬರೀ 7 ರೂಪಾಯಿಗೆ ಇನ್ಸುಲಿನ್ ಶಾಟ್ ಅನ್ನ, ಪ್ರತಿ ದಿನದ ಅವಶ್ಯಕತೆಯ ಶಾಟ್ ಅನ್ನ ಜನರಿಗೆ ತಲುಪಿಸುವಂತ ಆಗಬೇಕು ಅಂತ ರಿಸರ್ಚ್ ಅನ್ನ ಕೈಗೊಂಡ ಬಯೋಕಾನ್ ಅದರಲ್ಲಿ ಅನೇಕ ಎತ್ತರವನ್ನ ತಲುಪುತ್ತಾ ತನ್ನ ಕನಸಿನ ಕಡೆಗೆ ದಾಪುಗಾಲನ್ನ ಇಡ್ತಾ ಮುಂದೆ ಸಾಗ್ತಾ ಇದೆ. ಒಂದು ಹಂತದಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ರೂ ಹೆಣ್ಣು ಅನ್ನೋ ಕಾರಣಕ್ಕಾಗಿ ಕೆಲಸ ಸಿಗದೆ ನೋವನ್ನ ಉಂಡ ಕಿರಣ್ ಮಾಜುಮ್ದಾರ್ ಶಾ ಈ ಯಶಸ್ಸಿನ ಉತ್ತುಂಗಕ್ಕೆ ತಲುಪಿದ ನಂತರದಲ್ಲಿ ಆ ಪರಿಸ್ಥಿತಿಯನ್ನ ಮರೆಯಲಿಲ್ಲ. ಜ್ಞಾನ ಅನ್ನೋದು ಚೆನ್ನಾಗಿದ್ರೂ ಪ್ರಪಂಚದಲ್ಲಿ ಯಾವ ತರಹದ ಪರಿಸ್ಥಿತಿ ಇದೆ ಅನ್ನೋದು ಗೊತ್ತಿತ್ತು. ಆ ಕಾರಣಕ್ಕಾಗಿನೇ ಅವರು ಜ್ಞಾನದ ಮೇಲೆ ಹೆಚ್ಚು ಹೂಡಿಕೆಯನ್ನ ಮಾಡ್ತಾ ಮುಂದೆ ಸಾಗಿದ್ರು. ಹೇಗೆ ಅಂತಂದ್ರೆ, ಹತ್ತತ್ರ 950ಕ್ಕೂ ಹೆಚ್ಚು ಪೇಟೆಂಟ್ ಅಪ್ಲಿಕೇಶನ್ಗಳನ್ನ ಬಯೋಕಾನ್ ನಿಂದ ಈಗಾಗಲೇ ಫೈಲ್ ಮಾಡಲಾಗಿದೆ. ಈಗ ನೀವೇ ಯೋಚನೆ ಮಾಡಿ, ಕಡಿಮೆ ದುಡ್ಡಿಗೆ ಇನ್ಸುಲಿನ್ ಅನ್ನು ನಾವು ತಯಾರು ಮಾಡುವಂತಹ ಟೆಕ್ನಾಲಜಿ ಇದ್ಬಿಟ್ರೆ ಮೆಡಿಸಿನ್ ಕಂಪನಿಗಳು ಎಷ್ಟರ ಮಟ್ಟಿಗೆ ಹಣವನ್ನು ಮಾಡಬಹುದು. ಆದರೆ ಇವರ ಉದ್ದೇಶ ಬೇರೆಯದ್ದೇ ಆಗಿತ್ತು. ಹೀಗಾಗಿನೇ ಅವರಿಗೆ ಬಂದ ಲಾಭದಲ್ಲಿ 8% ಅನ್ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗಂತಾನೇ ವಿನಿಯೋಗಿಸಿದ್ರು. 8% ಆಫ್ ಪ್ರಾಫಿಟ್. ಎಷ್ಟು ಕಂಪನಿಗಳು ಅದನ್ನ ಮಾಡೋದಕ್ಕೆ ಸಾಧ್ಯ? ಹೀಗೆ ಯಶಸ್ಸಿನ ನಾಗಾಲೋಟದಲ್ಲಿ ಮುಂದುವರಿತಾ ಇದ್ದ ಬಯೋಕಾನ್ನ ಕಿರಣ್ ಮಾಜುಮ್ದಾರ್ ಶಾ ಅವರಿಗೆ ಇನ್ನೊಂದು ಹಂತಕ್ಕೆ ಹೋಗಿ ತನ್ನ ಕಂಪನಿಯ ನಿಜವಾದ ವ್ಯಾಲ್ಯೂ ಏನು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಅವರು ಸಹಾಯಕವಾದರು. ಹೇಗೆ? ನೀವು ಬಯೋಕಾನ್ ಅನ್ನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಮಾಡಬೇಕು ಅನ್ನೋ ಸಲಹೆಯನ್ನ ನಾರಾಯಣ ಮೂರ್ತಿ ಅವರು ನೀಡಿದ್ರು. ಕಿರಣ್ ಮಾಜುಮ್ದಾರ್ ಶಾ ಅವರು ಸಹ ಆ ಸಲಹೆಗೆ ಓಗೊಟ್ಟು ಸ್ಟಾಕ್ ಮಾರ್ಕೆಟ್ ನಲ್ಲಿ ಬಯೋಕಾನ್ ಅನ್ನ ಲಿಸ್ಟ್ ಮಾಡಿದ್ರು. ಆ ಕಂಪನಿ IPOಗೆ ಹೋದ ಸಂದರ್ಭ 33 ಪಟ್ಟು ಹೆಚ್ಚು ಓವರ್ ಸಬ್ಸ್ಕ್ರೈಬ್ ಆಗಿತ್ತು. $1.1 ಬಿಲಿಯನ್ ಮೌಲ್ಯದ ಕಂಪನಿ ಒಂದೇ ದಿನದಲ್ಲಾಯಿತು. ಲಿಸ್ಟ್ ಆದ ಒಂದೇ ದಿನದಲ್ಲಿ 1 ಬಿಲಿಯನ್ ಗೆರೆಯನ್ನ ದಾಟಿದ ಎರಡನೆಯ ಕಂಪನಿ ಅಂತ ಇತಿಹಾಸವನ್ನು ನಿರ್ಮಿಸಿತು ಬಯೋಕಾನ್. ಇಂಥ ಓವರ್ ಸಬ್ಸ್ಕ್ರಿಪ್ಷನ್ ನಿಂದಾಗಿನೇ 1998ರಲ್ಲಿ 70 ಕೋಟಿ ಇದ್ದ ಕಂಪನಿಯ ಲಾಭ ಲಿಸ್ಟ್ ಆದ ಕೂಡಲೇ 500 ಕೋಟಿಗೆ ಏರಿಕೆಯಾಗಿತ್ತು. ಹೀಗೆ ಬಯೋಕಾನ್ ಅನ್ನೋದು ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಮುಂದೆ ಸಾಗ್ತಾ ಇದೆ. ಅನೇಕ ಸಾಮಾಜಿಕ ಕಾರ್ಯಗಳಲ್ಲೂ ಸಹ ಕಿರಣ್ ಮಾಜುಮ್ದಾರ್ ಶಾ ತೀರಾ ಆಕ್ಟಿವ್ ಆಗಿ ಮುಂದೆ ಬರ್ತಾರೆ. ಇವರ ಜೀವನದಿಂದ, ಬಯೋಕಾನ್ನ ಜರ್ನಿಯಿಂದ ನಾವೇನ್ ತಿಳ್ಕೊಳ್ಬೇಕು? ನೋಡಿ, ಎಂಥದ್ದೇ ಸವಾಲುಗಳು ಬಂದ್ರೂ ಆ ಸವಾಲುಗಳಿಗೆ ಅಂಜಿ ನಿಮ್ಮ ಪ್ರಯತ್ನವನ್ನ ಬಿಡಬಾರದು. ಎಂಥದ್ದೇ ಕಷ್ಟ ಇರಲಿ, ನೀವು ಏನಕ್ಕಾಗಿ ಕನಸನ್ನು ಕಂಡಿದ್ರೋ ಆ ಕನಸಿಗೆ ಬೆನ್ನಟ್ಟಿ ನೀವು ಹೋಗಲೇಬೇಕು. ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದೀರಿ ಅನ್ನೋದಕ್ಕೆ ಸಾಕ್ಷಿ ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳು. ಅಂಥ ಸಮಸ್ಯೆಗಳಿಗೆ ನಮ್ಮ ಪರಿಶ್ರಮವೇ ಉತ್ತರವಾಗಬೇಕು. ಇನ್ನೊಂದು ವಿಚಾರ ಬಹಳ ಮುಖ್ಯ, ಒಂದು ಮೇನ್ ಡಿಫರೆನ್ಸ್ ನಿಮಗೆ ಗೊತ್ತಿರಬೇಕು. ಈ ಎಲ್ಲ ಪಾಠಗಳನ್ನ ಕೂಡಿದ್ರೆ ಒಂದು ಬಾಟಮ್ ಲೈನ್ ರಿಸಲ್ಟ್ ಅಂತ ನಾವು ಗಮನಿಸಿದ್ರೆ ಒಂದು 1 ಲೈನ್ ಸೊಲ್ಯೂಷನ್ ಸಿಗುತ್ತೆ. ಆ 1 ಲೈನ್ ಸೊಲ್ಯೂಷನ್ ಏನು ಗೊತ್ತಾ? ನಿಮಗೆ ಹಿನ್ನಡೆಗೂ ಸೋಲಿಗೂ ವ್ಯತ್ಯಾಸ ಗೊತ್ತಿರಬೇಕು. ಫೇಲ್ಯೂರ್ ಆ್ಯಂಡ್ ಸೆಟ್ ಬ್ಯಾಕ್, ಈ ಎರಡಕ್ಕೂ ತುಂಬಾ ದೊಡ್ಡ ವ್ಯತ್ಯಾಸ ಇದೆ. ಆ ಡಿಫರೆನ್ಸ್ ನಿಮಗೆ ಗೊತ್ತಿದ್ರೆ ಮಾತ್ರ ನೀವು ಯಶಸ್ವಿ ಆಗೋದಕ್ಕೆ ಸಾಧ್ಯ.
ಕಿರಣ್ ಮಜುಮ್ದಾರ್ ಶಾ ಅವರಿಗೆ ಅಷ್ಟು ಟ್ಯಾಲೆಂಟ್ ಇದ್ರೂ ಕೆಲಸ ಸಿಗದೆ ಇರೋದು, ಬ್ಯಾಂಕ್ಗಳು ಸಾಲ ಕೊಡದೆ ತಿರಸ್ಕರಿಸಿದ್ದು, 25 ವರ್ಷದ ಹುಡುಗಿ ಈಕೆ ಏನ್ ಮಾಡ್ಯಾಳು, ಬಯೋಟೆಕ್ಗೆ ಭಾರತದಲ್ಲಿ ಸ್ಕೋಪ್ ಎಲ್ಲಿದೆ, ಹೀಗೆ ಅನೇಕರು ಆಕೆಯ ತಾಕತ್ತನ್ನು ಅನುಮಾನಿಸಿದರು. ಆದರೆ ಓರ್ವ ಮಹಿಳೆ ಅನ್ನೋ ಕಾರಣಕ್ಕಾಗಿಯೇ ಹಿಂದೆನೇ ಉಳಿಬೇಕು ಅಥವಾ ನಿಮಗೆ ಮುಂದೆ ಬರೋದಕ್ಕೆ ಅವಕಾಶ ಸಿಗದಂತಹ ಕಷ್ಟಗಳು ಎದುರಾಗ್ತವೆ ಅಂತಂದ್ರೆ ಅಂತಹ ವ್ಯವಸ್ಥೆನೇ ನನಗೆ ಬೇಡ ಅಂತ ಮುಂದುವರಿದು ಗೆದ್ದು ತೋರಿಸಿದಾಕೆ ಕಿರಣ್ ಮಜುಮ್ದಾರ್ ಶಾ. ಸೊ ಸೆಟ್ ಬ್ಯಾಕ್ಗೂ ಫೇಲ್ಯೂರ್ಗೂ ಡಿಫರೆನ್ಸ್ ನೀವು ಹುಡುಕೊಳ್ಳಿ. ಈ ಥರದ ಯಶಸ್ಸು ನೀವು ಸಾಧಿಸಬೇಕಾ? ಗೆದ್ದವರು ಕಲಿಸಿಕೊಟ್ಟಿರುವ ಪರ್ಸನಲ್ ಫಿನಾನ್ಸ್, ಕೃಷಿ, ಬಿಸ್ನೆಸ್ ಈ ಕುರಿತಾದ ಅನೇಕ ಕೋರ್ಸ್ಗಳು ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ನಲ್ಲಿ ಲಭ್ಯ. ಪ್ಲೇಸ್ಟೋರ್ ಅಥವಾ ಆಪ್ ಸ್ಟೋರ್ನಿಂದ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ. ಬುದ್ಧಿವಂತರಾಗಿ, ಶ್ರೀಮಂತರಾಗಿ.